ಮೂವರು ಶಾಸಕರ ಜೊತೆಗೆ ಇಬ್ಬರು ಎಂಎಲ್ಸಿಗಳು ರಾಜೀನಾಮೆಯ ಬೆದರಿಕೆಯನ್ನ ಹಾಕಿದ್ದಾರೆ. ಎಂಎಲ್ಸಿಗಳಾದ ಅನಿಲ್ ಕುಮಾರ್ ಹಾಗೂ ನಸೀರ್ ಅಹಮದ್ ಅವರು ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಸಭಾಪತಿ ಹೊರಟ್ಟಿ ಅವರ ಸಮಯಾವಕಾಶವನ್ನ ಕೂಡ ಎಂಎಲ್ಸಿಗಳು ಕೇಳಿದ್ದಾರೆ. ಮೂವರು ಶಾಸಕರ ಜೊತೆಗೆ ಇಬ್ಬರು ಎಂಎಲ್ಸಿಗಳು ಕೂಡ ಸಿಡಿದೇಳ್ತಾ ಇದ್ದಾರೆ. ಕೋಲಾರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಿಲ್ ಕುಮಾರ್ ಹಾಗೂ ನಸೀರ್ ಅಹಮದ್ ಅವರು ಸಮಯವನ್ನ ಕೇಳಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. 16 ವರ್ಷಗಳಿಂದ ಕೂಡ ಇದೇ ಮುನಿಸು, ಇದೇ ತಿಕ್ಕಾಟ ಇತ್ತು. ಲಾಸ್ಟ್ ಟೈಮ್ ಇದೇ ತಿಕ್ಕಾಟದಿಂದ ಮುನಿಸ್ವಾಮಿ ಅವರ ಗೆಲುವಾಗಿತ್ತು ಅನ್ನುವಂತಹ ಮಾತಿದೆ. ಬಟ್ ಆದ್ರೂ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋ ಟೈಮು 5 ವರ್ಷ ಇದ್ದಿದ್ರು ಕೂಡ ಅದು ಯಾವುದೂ ಆಗಿಲ್ಲ. ಸೊ ವಿಪರೀತ ಹಂತಕ್ಕೆ ಹೋಗಿದೆ. ಮತ್ತೆ ಇವ್ರು ಕೇಳ್ತಾ ಇರೋದು ಇಷ್ಟೇ, ಮುನಿಯಪ್ಪ ಅವರು ಲಾಸ್ಟ್ 7 ಸತಿ ಅವರು ನಿಂತಿದ್ದಾರೆ, ಗೆದ್ದಿದ್ದಾರೆ. ಈಗಲೂ ಅವ್ರಿಗೆ ನೀವು ಟಿಕೆಟ್ ಕೊಡ್ತೀರಾ ಅಥವಾ ಅವ್ರಿಗೆ ಸೂಚಿಸಿದವ್ರಿಗೆ ಟಿಕೆಟ್ ಕೊಡ್ತೀರಾ ಅಂದ್ರೆ ಅವರದ್ದೇ ಕುಟುಂಬದಲ್ಲಿ ಮಗಳು ಈ ಕಡೆಗೆ ಎಮ್ಎಲ್ಎ, ಅಳಿಯನಿಗೂ ನೀವು ಹೋಗ್ಬಿಟ್ಟು ಟಿಕೆಟ್ ಕೊಡ್ತೀರಾ ಅಂದ್ರೆ ಏನ್ ಅರ್ಥ ಅನ್ನೋದು ಅವ್ರ ಪ್ರಶ್ನೆ. ನಜೀರ್ ಅಹಮದ್ ನಬರಿಂತದ ಗೌಡ ಅನಿಲ್ ಕುಮಾರ್ ಅವರಿಬ್ಬರು ನಾವು ರಾಜೀನಾಮೆ ಕೊಡ್ತೀವಿ ಬರ್ತೀವಿ ಅಂದರು. ಮತ್ತು ಏನು ಕೇಳಕ್ಕೆ ಬರೋದು, ರಾಜೀನಾಮೆ ಕೊಡ್ತೀರಿ, ಯಾಕೆ ಕೊಡ್ತೀರಿ ಅಂತ ಕೇಳಕ್ಕೆ ಬರೋಂಗಿಲ್ಲ, ಕೊಡ್ತೀವಿ ಅಂದರು. ಬಿಟ್ವೀನ್ 11:30 to 12 ಬರೋದು ಕೇಳಿದ್ರು. ಆಫೀಸ್ನಾಗ ಇರ್ತೀನಿ, ಹೆಚ್ಚು ಕಡಿಮೆ ಆಫೀಸ್ನಾಗ ಇರ್ತೀನಿ, ಬನ್ನಿ ಅಲ್ಲೇ ಚರ್ಚೆ ಮಾಡೋದು ಕೇಳಿದ್ರು. ಇದೇ ನಜೀರ್ ಅಹಮದ್ ನಬರಿಂತದ ಗೌಡ ಅನಿಲ್ ಕುಮಾರ್ ಅವರಿಬ್ಬರು ನಾವು ರಾಜೀನಾಮೆ ಕೊಡ್ತೀವಿ ಬರ್ತೀವಿ ಅಂದರು. ಮತ್ತು ಏನು ಕೇಳಕ್ಕೆ ಬರೋದು, ರಾಜೀನಾಮೆ ಕೊಡ್ತೀರಿ, ಯಾಕೆ ಕೊಡ್ತೀರಿ ಅಂತ ಕೇಳಕ್ಕೆ ಬರೋಂಗಿಲ್ಲ, ಕೊಡ್ತೀವಿ ಅಂದರು. ಬಿಟ್ವೀನ್ 11:30 to 12 ಬರೋದು ಕೇಳಿದ್ರು. ಆಫೀಸ್ನಾಗ ಇರ್ತೀನಿ, ಹೆಚ್ಚು ಕಡಿಮೆ ಆಫೀಸ್ನಾಗ ಇರ್ತೀನಿ, ಬನ್ನಿ ಅಲ್ಲೇ ಚರ್ಚೆ ಮಾಡೋದು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ತಾರಕಕ್ಕೇರಿದೆ ಟಿಕೆಟ್ ವಿಚಾರದ ಗಲಾಟೆ. ಇಷ್ಟಾದ್ರೂ ಕೂಡ ಇಲ್ಲಿ ರಾಜೀನಾಮೆ ಕೊಡ್ತೀವಿ ಅಂತ ಟೈಮ್ ಎಲ್ಲ ಕೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾರೆ, ಉಳಿದಿರುವಂತಹ ಆಪ್ಷನ್ ಏನು, ಈಗ ಮನವೊಲಿಸಿದ್ರೆ ಸುಮ್ಮನೆ ಆಗ್ತಾರಾ ಇವರು, ಏನೇನ್ ಮಾಹಿತಿ ಕೊಡ್ತೀರಿ? ಮಮತಾ, ಒಂದು ಸ್ಪಷ್ಟ, ರಾಜೀನಾಮೆ ಕೊಡ್ತೀನಿ ಎನ್ನುವಂತ ಕರೆಯನ್ನ ಮಾಡಿದರೆ ಸಭಾಪತಿಗಳೇನೋದು ಒಂದು ವಿಚಾರ. ಆದ್ರೆ ಎಲ್ಲೂ ಕೂಡ ಇವರು ಕೂಡ ಬಹಿರಂಗವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿಲ್ಲ. ಮತ್ತು ಸಭಾಪತಿಯವರು ಕೊಟ್ಟಂತ ಸಮಯದ ಒಳಗಾಗಿ ಇದುವರೆಗೂ ಬಂದಿಲ್ಲ ಕೂಡ. ಇದು ಪೊಲಿಟಿಕಲ್ ಪ್ರೆಷರ್ ಕ್ರಿಯೇಟ್ ಮಾಡುವಂತ ಅಥವಾ ಪೊಲಿಟಿಕಲ್ ಸ್ಟಂಟ್ ಅಥವಾ ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯ ಒತ್ತಡ ತಂತ್ರಗಳನ್ನ ಬೇರೆ ಬೇರೆ ಕಾರಣಗಳಿಗಾಗಿ ಮಾಡ್ತಾರೆ. ಒಂದಷ್ಟು ಒತ್ತಡ ತಂತ್ರ ಅಥವಾ ಮಾಧ್ಯಮ ಮೂಲಕ ಮಾಹಿತಿ ಪ್ರಸಾರ ಮಾಡ್ಕೊಂಡು ಒತ್ತಡ ಮಾಡುವಂತ ಹೀಗೆ ಬೇರೆ ಬೇರೆ ಸ್ಟ್ರಾಟಜಿಗಳು ಇರಬಹುದು ಅವ್ರದ್ದು. ಆದ್ರೆ ಇದುವರೆಗೂ ಕೊಟ್ಟ ಸಮಯಕ್ಕೆ ಅನುಗುಣವಾಗಿ ಇದುವರೆಗೂ ಯಾರು ಬಂದಿಲ್ಲ. ಹಾಗಾಗಿ ಸಭಾಪತಿಗಳು ಕೂಡ ವೆಯ್ಟ್ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಅವರು ಬಂದ ನಂತರದಲ್ಲಿ ರಾಜೀನಾಮೆಯನ್ನು ಕೊಟ್ರೆ ಅದು ಅಧಿಕೃತ ಬೆಳವಣಿಗೆ ಆಗುತ್ತೆ. ಯಾಕಂದ್ರೆ ಕೋಲಾರದ ಟಿಕೆಟ್ ವಿಚಾರದಲ್ಲಿ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಅಂದ್ರೆ ಕೋಲಾರ ಟಿಕೆಟ್ ಯಾರಿಗೆ ಅನ್ನುವಂತ ವಿಚಾರದಲ್ಲಿ ಘೋಷಣೆ ಆಗದೆ ಇರೋದ್ರಿಂದ ಅದಕ್ಕೂ ಮುಂಚಿತವಾಗಿ ಅವರು ರಾಜೀನಾಮೆಗೆ ಮುಂದಾಗ್ತಾರಾ ಅಥವಾ ಒತ್ತಡ ತಂತ್ರವನ್ನು ಮೊದಲೇ ಮಾಡ್ತಾರಾ ಅಥವಾ ಟಿಕೆಟ್ ಘೋಷಣೆ ಆಗಿರೋ ಕಾದ ನಂತರ ರಾಜೀನಾಮೆ ಕೊಡ್ತಾರಾ, ಎಲ್ಲವೂ ಕೂಡ ಒಂದಷ್ಟು ಗೊಂದಲದಲ್ಲಿದೆ. ಆದ್ರೆ ಅಧಿಕೃತವಾಗಿ ಹೇಳದಿದ್ರು ಕೂಡ ನಾವು ರಾಜೀನಾಮೆಗೆ ಮುಂದಾಗಿದ್ದೀವಿ ಅನ್ನುವಂತ ವಿಚಾರವನ್ನ ಅವರು ಆಪ್ತರ ಮುಂದೆ ಹೇಳ್ಕೊಂಡಿದ್ದಾರೆ ಮತ್ತು ಸಭಾಪತಿಯವರಿಗೆ ಕರೆ ಮಾಡಿ ಸಮಯವನ್ನ ಕೇಳಿದ್ದಾರೆ. ಹಾಗಾಗಿ ಏನಾಗುತ್ತೆ ಬೆಳವಣಿಗೆ ಅನ್ನೋದು ಸಹಜವಾದ ಕುತೂಹಲ ಕೂಡ. ಮಮತಾ, ಸುಕೇಶ್, ಈಗ ಇವ್ರು ಇಷ್ಟು ಜನ 5 ಜನ ವಿಧಾನಸೌಧದ ಆವರಣದಲ್ಲಿ ಅಟ್ಲೀಸ್ಟ್ ಇದ್ದಾರಾ ಅಥವಾ ವಿಧಾನಸೌಧಕ್ಕೆ ಇನ್ನಷ್ಟೇ ಬರಬೇಕಾಗಿದೆ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಒಂದು ಸ್ಪಷ್ಟ ಮಮತಾ, ಇಬ್ಬರು ಪರಿಷತ್ ಸದಸ್ಯರಿರುವಂತದ್ದು ಕೋಲಾರದಲ್ಲಿ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತರು ಅನಿಲ್ ಕುಮಾರ್ ಮತ್ತೆ ನಜೀರ್ ಅಹಮದ್ ಅವರಿಬ್ರು ಸಭಾಪತಿಗಳನ್ನ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು. ಉಳಿದಂತೆ ಶಾಸಕರು ಸಚಿವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ವಿಚಾರದಲ್ಲಿ ಯುಟಿ ಖಾದರ್ನ ಸಂಪರ್ಕ ಮಾಡಿದರೆ ಕೇಳಿದ್ರೆ ಖಂಡಿತವಾಗಿ ಯಾರು ಕೂಡ ಸಮಯವನ್ನ ಕೇಳಿಲ್ಲ. ಇದು ಸ್ಪೀಕರ್ ಕಚೇರಿಯಿಂದ ಖಚಿತವಾಗ್ತಿರುವಂತ ವಿಚಾರ. ಹಾಗಾಗಿ ಪರಿಷತ್ನವರು ಮಾತ್ರ ರಾಜೀನಾಮೆ ಕೊಡ್ತೀವಿ ಅಂತ ಸಭಾಪತಿಯವರಿಗೆ ಕರೆ ಮಾಡಿದರೆ ಹೊರತು ಅವರುಗಳು ಅಧಿಕೃತವಾಗಿ ಹೇಳಿಲ್ಲ ಮತ್ತು ಎಲ್ಲೂ ಕೂಡ ಬಂದಿಲ್ಲ ಅನ್ನುವಂಥದ್ದು. ಅವರು ನಿಗದಿತ ಸಮಯ ಇತ್ತು 11:30 12 ಗಂಟೆ ಮಧ್ಯೆ ಬನ್ನಿ ಅನ್ನುವಂಥದ್ದು. ಅವರು ಕೂಡ ಇದುವರೆಗೂ ಬರ್ದೇ ಇರೋದ್ರಿಂದ ಇದು ಕೇವಲ ವದಂತಿಯಾಗಿ ಉಳಿಯುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಮಮತಾ, ರೈಟ್ ಸುಕೇಶ್, ಹಾಗೆ ಹೋಲ್ಡ್ ಮಾಡಿ. ಸದ್ಯಕ್ಕಂತೂ ಸಮಯಾವಕಾಶವನ್ನ ಕೊಟ್ಟಿದ್ರಲ್ಲ 11:30 12 ಗಂಟೆ. ಸೊ 12 ಗಂಟೆ ಟೈಮ್ ತನಕನೂ ಯಾರು ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.